Hi friends, welcome to one more video of CS Tech Knowledge. ಇವತ್ತಿನ ಟಾಪಿಕ್ ಫಿಬೋನಾಚಿ ಸೀರೀಸ್. ಇದನ್ನ ಫಿಬೋನಾಚಿ ಸೀರೀಸ್ ಅಂತಾರೆ, ಫಿಬೋನಾಕಿ ಸೀರೀಸ್ ಅಂತಾರೆ, ಫಿಬೋನಾಸಿ ಸೀರೀಸ್ ಅಂತಾರೆ. ನಿಮಗೆ ಏನ್ ಬೇಕಾದ್ರೆ ಕರಿಬಹುದು. ಇಟ್ಸ್ ಓಕೆ, ಸೀರೀಸ್ ಏನ್ ಚೇಂಜ್ ಆಗೋದಿಲ್ಲ. ಬನ್ನಿ ನೋಡೋಣ. ಹಾ, ಸೊ ಫಿಬೋನಾಚಿ ಸೀರೀಸ್ ಅಂದ್ರೆ ಏನು? ಸೊ ನಿಮಗೆ ಬೇಸಿಕ್ ಇಂದ ಎಕ್ಸ್ಪ್ಲೇನ್ ಮಾಡೋದಾದ್ರೆ ನೋಡಿ, ಎರಡು ನಂಬರ್ ತಗೊಳ್ಳೋಣ. ಸೀರೀಸ್ ಅಂದ್ರೆ ಏನು? ದೇರ್ ಆರ್ ಸಮ್ ವ್ಯಾಲ್ಯೂಸ್ ವಿಚ್ ವಿಲ್ ಕಂಟಿನ್ಯೂ ಟು ಗ್ರೋ ಅಲ್ವಾ. ಈಗ ಈ ವ್ಯಾಲ್ಯೂಸ್ ಏನಂತ ಅಂದ್ರೆ ನೋಡಿ, ಇದು ಸ್ಟಾರ್ಟ್ ಆಗೋದು ಎರಡು ನಂಬರ್ ಇರ್ಬೇಕು ನಿಮಗೆ ಬೇಸಿಕ್. ಓಕೆ, ಎರಡು ನಂಬರ್ ಇಂದ ಸ್ಟಾರ್ಟ್ ಮಾಡೋಣ. ಎರಡು ನಂಬರ್ ಇದ್ದು ದ ಥರ್ಡ್ ನಂಬರ್ ವಿಲ್ ಬಿ ದ ಸಮ್ ಆಫ್ ಪ್ರೀವಿಯಸ್ ಟೂ ನಂಬರ್ಸ್. ಅಂದ್ರೆ ಇದ್ರಲ್ಲಿ ಫಸ್ಟ್ ನಂಬರ್ ಏನಿದೆ 0, ಸೆಕೆಂಡ್ ನಂಬರ್ ಏನಿದೆ 1. ಈ ಥರ್ಡ್ ನಂಬರ್ ಬಂದ್ಬಿಟ್ಟು ಇವೆರಡು ನಂಬರ್ನ ಸಮ್ ಆಗಿರುತ್ತೆ, ಅಂದ್ರೆ ಪ್ಲಸ್ ಅಡಿಷನ್ ಆಗಿರುತ್ತೆ. 0 + 1 ಈಸ್ 1 ಅಲ್ವಾ. ಇದಾದ್ಮೇಲೆ ಮತ್ತೆ ನೆಕ್ಸ್ಟ್ ನಂಬರ್ ಬಂದ್ಬಿಟ್ಟು ಪ್ರೀವಿಯಸ್ ಎರಡು ನಂಬರ್ನ ಎಡಿಷನ್ ಆಗಿರುತ್ತೆ ಅಲ್ವಾ. ಸೊ 1 + 1 ಈಸ್ 2. ನೆಕ್ಸ್ಟ್ ಏನ್ ಬರುತ್ತೆ? 2 + 1 ಈಸ್ 3. 3 + 2 ಈಸ್ 5. ಈಗ ಒಂದು ಐಡಿಯಾ ಬಂದಿದೆ. 5 + 3 ಈಸ್ 8. 8 + 5 ಈಸ್ 13. 13 + 8 ಈಸ್ 21. 21 + 13 ಎಷ್ಟು ಬರುತ್ತೆ? 34 ಅಲ್ವಾ. ಮತ್ತೆ 34 + 21 ಈಸ್ ಎಷ್ಟು ಬರುತ್ತೆ? 55. 55 + 34 ಈಸ್ 89 ಅಲ್ವಾ. ಸೊ ಇದೇ ತರ ಈ ಸೀರೀಸ್ ಸ್ಟಾರ್ಟ್ ಆಗ್ತಾ ಇರುತ್ತೆ, ಅದೇ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಇದನ್ನ ಒಂದು ಫಾರ್ ಲೂಪ್ ಯೂಸ್ ಮಾಡಿ ಹೇಗ್ ಮಾಡೋದು ಅನ್ನೋದು ನೋಡೋಣ ಬನ್ನಿ. ಓಕೆ, ಸೊ ಇದು ನಿಮಗೆ ಫಾರ್ಮ್ಯಾಟ್ ಗೊತ್ತಿದೆ. ಕ್ಲಾಸ್ ಡಿಕ್ಲೇರ್ ಆಗಿದೆ, ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್. ದಿಸ್ ಇಸ್ ದ ಎಂಟ್ರಿ ಪಾಯಿಂಟ್ ಆಫ್ ಅವರ್ ಜಾವಾ ಕ್ಲಾಸ್. ಈಗ ನಾವೇನ್ ಮಾಡೋಣ ಅಂತಂದ್ರೆ ಒಂದು ಫಾರ್ ಲೂಪ್ ಬರೆಯೋಣ. ಈ ಫಾರ್ ಲೂಪ್ ಅಲ್ಲಿ ಇಂಟ್ ಐ 1 ಇಂದ ಸ್ಟಾರ್ಟ್ ಮಾಡೋಣ. ಮತ್ತೆ ಐ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಒಂದು ಟರ್ಮ್ ತಗೊಳ್ಳೋಣ. ಎಲ್ಲೆವರೆಗೆ ನಾವು ಪ್ರಿಂಟ್ ಮಾಡಬೇಕು? ನಮ್ಮ ಫಾರ್ ಲೂಪ್ ಅಲ್ಲಿ ಯಾವಾಗಲೂ ಎಂಡ್ ಕಂಡೀಷನ್ ಇರಬೇಕಲ್ವಾ. ನೀವು ಫಾರ್ ಲೂಪ್ ಇಂದ ವಿಡಿಯೋ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಲಿಂಕ್ಸ್ ಇದೆ, ದಯವಿಟ್ಟು ಅದನ್ನು ನೋಡಿ. ಐ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎನ್ ಐ ಪ್ಲಸ್ ಪ್ಲಸ್. ಈಗ ದಿಸ್ ಇಸ್ ದ ಇನಿಷಿಯಲೈಸೇಷನ್ ಕಂಡೀಷನ್ ಮತ್ತೆ ಇನ್ಕ್ರಿಮೆಂಟ್. ಈಗ ಎನ್ ಅನ್ನೋದು ನಾವು ಡಿಕ್ಲೇರ್ ಮಾಡಿಲ್ಲ ಅಲ್ವಾ. ಸೊ ಒಂದು ಎನ್ ಅಂತ ಡಿಕ್ಲೇರ್ ಮಾಡೋಣ. ಎಲ್ಲೆವರೆಗೆ ಮಾಡ್ಬೇಕು ನಮಗೆ? ಲೆಟ್ಸ್ ಸೇ 10. ಓಕೆ, 10 ಫಿಬೋನಾಚಿ ಸೀರೀಸ್ನ ನಂಬರ್ಸ್ನ ನಾವು ಪ್ರಿಂಟ್ ಮಾಡಬೇಕು. ಈಗ ನಾವು ಇದರಲ್ಲಿ ನೋಡ್ದಂಗೆ ಇಲ್ಲೇನಿದೆ? ಫಸ್ಟ್ ವ್ಯಾಲ್ಯೂ, ಸೆಕೆಂಡ್ ವ್ಯಾಲ್ಯೂ, ಇದು ಬಂದ್ಬಿಟ್ಟು ನೆಕ್ಸ್ಟ್ ವ್ಯಾಲ್ಯೂ ಅಲ್ವಾ. ಸೊ ಇದು ನಮಗೆ 3 ನಂಬರ್ಸ್ ಇರೋದು, 3 ಲೆಟ್ಸ್ ಸೇ ವೇರಿಯೇಬಲ್ಸ್ ಇದೆ ಅಲ್ವಾ. ಈಗ ನಾವು ಏನಂತ ಸ್ಟಾರ್ಟ್ ಮಾಡೋಣ? ಫಸ್ಟ್ ವ್ಯಾಲ್ಯೂ ಏನಿದೆ ನಮಗೆ ಡಿಕ್ಲೇರ್ ಮಾಡ್ಕೊಳ್ಳೋಣ. ಇಂಟ್ ಫಸ್ಟ್ ವ್ಯಾಲ್ ಈಸ್ ಈಕ್ವಲ್ ಟು 0. ಇಂಟ್ ಸೆಕೆಂಡ್ ವ್ಯಾಲ್ ಈಸ್ ಈಕ್ವಲ್ ಟು 1. ಫಸ್ಟ್ ವ್ಯಾಲ್ ಏನಿದೆ 0, ಸೆಕೆಂಡ್ ವ್ಯಾಲ್ ಏನಿದೆ 1. ಈಗ ಇಲ್ಲೇನ್ ಮಾಡೋದು ನಾವು? ಲೆಟ್ಸ್ ಕ್ಯಾಲ್ಕುಲೇಟ್ ದ ನೆಕ್ಸ್ಟ್ ವ್ಯಾಲ್ಯೂ. ನೆಕ್ಸ್ಟ್ ವ್ಯಾಲ್ಯೂ ಏನ್ ಬರುತ್ತೆ? ಒಂದು ಡಿಕ್ಲೇರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ವ್ಯಾಲ್ ಈಸ್ ಈಕ್ವಲ್ ಟು, val is nothing but value. Okay, so next val is equal to first val plus second val. Okay, next val is first val plus second val. ಈಗ ಬರೀ ಇಷ್ಟು ಮಾಡಿದ್ರೆ ಸಾಕಾಗೋದಿಲ್ಲ. ಯಾಕಂದ್ರೆ ನಾವು ಈಗ ನೋಡಿ, ಪ್ರತಿ ಸರಿ ನಾವು ಬರೀ ಈಗ ಫಸ್ಟ್ ವ್ಯಾಲ್ ನೆಕ್ಸ್ಟ್ ವ್ಯಾಲ್ ಈಸ್ ಈಕ್ವಲ್ ಟು ಫಸ್ಟ್ ವ್ಯಾಲ್ ಪ್ಲಸ್ ಸೆಕೆಂಡ್ ವ್ಯಾಲ್ ಮಾಡ್ಬಿಟ್ರೆ ನಮಗೆ ಒಂದು ವ್ಯಾಲ್ಯೂ ಸಿಕ್ತು. ನಾವು ಇದನ್ನೇ ನಾವು ಲೂಪ್ ನಲ್ಲಿ ಪ್ರತಿ ಸರಿ ಮಾಡ್ಕೊಂತ ಹೋದ್ರೆ ನಮಗೆ ಏನ್ ಸಿಗುತ್ತೆ? ನಾವು ನೆಕ್ಸ್ಟ್ ಮುಂದಕ್ಕೆ ಅಸೈನ್ ಮಾಡಬೇಕು ವೇರಿಯೇಬಲ್ಸ್ ನ ಅಲ್ವಾ. ಫಸ್ಟ್ ಅಂಡ್ ಇದು ಫಸ್ಟ್ ಪಾಯಿಂಟ್ ಆಗಿದೆ. ಫಸ್ಟ್ ಈಸ್ 0, ಸೆಕೆಂಡ್ ವ್ಯಾಲ್ಯೂ 0, ನಮಗೆ ನೆಕ್ಸ್ಟ್ ವ್ಯಾಲ್ ಸಿಗುತ್ತೆ. ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ವ್ಯಾಲ್ ಮಾಡಿದಾಗ ಫಸ್ಟ್ ವ್ಯಾಲ್ಯೂ ಯಾವ್ದಾಗುತ್ತೆ? 1. ಸೆಕೆಂಡ್ ವ್ಯಾಲ್ಯೂ ಯಾವ್ದಾಗುತ್ತೆ? 1 ಅಲ್ವಾ. ಆಮೇಲೆ ಮತ್ತೆ ಇದಕ್ಕೆ 2 ಬಂತ ನಮಗೆ. ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಆಗ್ಬೇಕಂದ್ರೆ ನೆಕ್ಸ್ಟ್ ವ್ಯಾಲ್ಯೂ ಏನಿದೆ? 3. ಅವಾಗ ಸೆಕೆಂಡ್ ವ್ಯಾಲ್ಯೂ ಏನಾಗುತ್ತೆ? 2. ಫಸ್ಟ್ ವ್ಯಾಲ್ಯೂ ಏನಾಗುತ್ತೆ? 1. ಸೊ ಇದನ್ನ ನಾವು ಈಗ ಅಸೈನ್ ಮಾಡೋಣ ಅಲ್ವಾ. ಸೊ ಒಂದ್ಸರಿ ನಾವು ನೆಕ್ಸ್ಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ ನಾವೇನ್ ಮಾಡಬೇಕು? ಒಂದು ನೆಕ್ಸ್ಟ್ ಶಿಫ್ಟ್ ಮಾಡಬೇಕು. ಅಂದ್ರೆ
ಇಲ್ಲಿ ಏನ್ ಸೆಕೆಂಡ್ ವ್ಯಾಲ್ಯೂ ಇದೆಯಾ ಅದೇನಾಗುತ್ತೆ, ದಟ್ ವಿಲ್ ಬಿಕಮ್ ಫಸ್ಟ್ ವ್ಯಾಲ್ಯೂ ಅಂಡ್ ನೆಕ್ಸ್ಟ್ ವ್ಯಾಲ್ಯೂ ವಿಲ್ ಬಿಕಮ್ ಸೆಕೆಂಡ್ ವ್ಯಾಲ್ಯೂ. ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ಲ ಅಂದ್ರೆ ಒಂದು ಎಕ್ಸಾಂಪಲ್ ತಗೊಂಡು ನೋಡೋಣ ಬನ್ನಿ. ಫಸ್ಟ್ ಏನಿತ್ತು, ಫಸ್ಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 0 ಅಲ್ವಾ, ಸೆಕೆಂಡ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 1. ನೆಕ್ಸ್ಟ್ ವ್ಯಾಲ್ಯೂ ಏನಾಯ್ತು, 0 ಪ್ಲಸ್ 1 is 1. ಓಕೆ, ನಾವು ಸ್ವಲ್ಪ ಸ್ಪೇಸ್ ಕೊಡೋಣ ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್. ಈಗ ಇದಾದ್ಮೇಲೆ ಏನಾಗುತ್ತೆ, ಫಸ್ಟ್ ವ್ಯಾಲ್ಯೂ ಬಂದ್ಬಿಟ್ಟು ಇದಕ್ಕೆ ಪಾಯಿಂಟ್ ಆಗಬೇಕು, ಸೆಕೆಂಡ್ ವ್ಯಾಲ್ಯೂ ಬಂದ್ಬಿಟ್ಟು ಇದಕ್ಕೆ ಪಾಯಿಂಟ್ ಆಗಬೇಕು ಅಲ್ವಾ. ಸೊ ಫಸ್ಟ್ ವ್ಯಾಲ್ಯೂ ಏನಾಗುತ್ತೆ ಈ ಸರಿ 1, ಸೆಕೆಂಡ್ ವ್ಯಾಲ್ಯೂ ಏನಾಗುತ್ತೆ 1. ಆವಾಗ ಫಸ್ಟ್ ವ್ಯಾಲ್ಯೂ ಪ್ಲಸ್ ಸೆಕೆಂಡ್ ವ್ಯಾಲ್ಯೂ ಏನು ಬರುತ್ತೆ 2. ನೆಕ್ಸ್ಟ್ ವ್ಯಾಲ್ಯೂ ವಿಲ್ ಬಿಕಮ್ 2. ನೋಡ್ತಾ ಇದ್ದೀರಲ್ವಾ, ನೆಕ್ಸ್ಟ್ ವ್ಯಾಲ್ಯೂ ಇಸ್ 2. ಇದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ, ಮತ್ತೆ ನೀವು ಶಿಫ್ಟ್ ಮಾಡ್ಕೊಳ್ಳಿ. ಈಗ ಏನ್ ಬರುತ್ತೆ ಫಸ್ಟ್ ವ್ಯಾಲ್ಯೂ, ಇಲ್ಲಿ ನೋಡಿ ಒಂದ್ಸರಿ ಫಸ್ಟ್ ವ್ಯಾಲ್ಯೂ ಇತ್ತು 0 ಅಂಡ್ 1, ನೆಕ್ಸ್ಟ್ ವ್ಯಾಲ್ಯೂ ಇಸ್ 1. ಮತ್ತೆ ಫಸ್ಟ್ ವ್ಯಾಲ್ಯೂ ಇಸ್ 1, ಸೆಕೆಂಡ್ ವ್ಯಾಲ್ಯೂ ಇಸ್ 1, ನೆಕ್ಸ್ಟ್ ವ್ಯಾಲ್ಯೂ ಇಸ್ 2. ಈಗ ಮತ್ತೇನಾಗುತ್ತೆ, ಫಸ್ಟ್ ವ್ಯಾಲ್ಯೂ ಇಸ್ 1, ಸೆಕೆಂಡ್ ವ್ಯಾಲ್ಯೂ ಇಸ್ 2 ಅಂಡ್ ದ ನೆಕ್ಸ್ಟ್ ವ್ಯಾಲ್ಯೂ ಇಸ್ 3. ಅರ್ಥ ಆಯ್ತಾ ನಿಮಗೆ ಇವಾಗ? ಈಗ ಇದನ್ನ ನಾವು ಪ್ರೋಗ್ರಾಮೆಟಿಕ್ಲಿ ಬರಿಬೇಕಂದ್ರೆ ಫಸ್ಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಸೆಕೆಂಡ್ ವ್ಯಾಲ್ ಅಲ್ವಾ, ಸೆಕೆಂಡ್ ವ್ಯಾಲ್ ಈಸ್ ಈಕ್ವಲ್ ಟು ನೆಕ್ಸ್ಟ್ ವ್ಯಾಲ್, ರೈಟ್? ಆಸ್ ಸಿಂಪಲ್ ಆಸ್ ದಟ್. ಅಷ್ಟೇ. ಈಗ ನಾವೇನ್ ಮಾಡಬೇಕು, ಇದೆಲ್ಲ ಕ್ಯಾಲ್ಕುಲೇಟ್ ಆಗುತ್ತೆ ಸರಿ. ಈಗ ನಾವು ಎಕ್ಸಿಕ್ಯೂಟ್ ಮಾಡಿದ್ರೆ ದಿಸ್ ವಿಲ್ ರನ್, ಆದರೆ ಅದು ಏನು ಪ್ರಿಂಟ್ ಮಾಡೋದಿಲ್ಲ. ಯಾಕೆ? ಯಾಕಂದ್ರೆ ನಾವೇನು ಪ್ರಿಂಟ್ ಮಾಡ್ತಾನೆ ಇಲ್ಲ ಇಲ್ಲಿ. ಸೊ ತುಂಬಾ ಸಿಂಪಲ್ ಆಗಿ ಒಂದು ಪ್ರಿಂಟ್ ಟೈಪ್ ಮಾಡಬೇಕು. ಈಚ್ ಟೈಮ್ ವಿ ಹ್ಯಾವ್ ಟು ಪ್ರಿಂಟ್ ಫಸ್ಟ್ ವ್ಯಾಲ್. ಅದಾದ್ಮೇಲೆ ಒಂದು ಕಾಮಾ ಟೈಪ್ ಮಾಡ್ಬಿಡೋಣ, ಬಟ್ ನಮಗೊಂದು ಗ್ಯಾಪ್ ಸಿಗ್ಲಿ ಅಲ್ವಾ. ಓಕೆ, ಪ್ರಿಂಟ್ ಎಲ್ಲೇನು ಕೊಟ್ಟಿದ್ದೀನಿ ಅದರ ಬದಲಿ ಪ್ರಿಂಟ್ ಅಂತ ಕೊಡೋಣ, ಅವಾಗ ಒಂದೇ ಲೈನಲ್ಲಿ ಪ್ರಿಂಟ್ ಆಗುತ್ತೆ ನೋಡಿ. 0 ನಾವಿಲ್ಲೇನು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, 0 1 ಮತ್ತೆ 1 ಮತ್ತೆ 2 3 5 8 13 21 34 ಅಲ್ವಾ. ಎಷ್ಟು ನಂಬರ್ ಆಯ್ತು, 1 2 3 4 5 6 7 8 9 10. ನಮಗೆ ಎಷ್ಟಿದೆ ಇಲ್ಲಿ n we have declared it as 10 ಅಲ್ವಾ. as simple as that. So this is the code for Fibonacci series. ಎಲ್ಲರಿಗೂ ಅರ್ಥ ಆಗಿದೆ ಅನ್ಸುತ್ತೆ. ಇದರಲ್ಲಿ ಈ ಕ್ವಶನ್ ಅಲ್ಲಿ ನಿಮಗೆ ನಿಮ್ಮ ಕೋರ್ಸ್ ಮೆಟೀರಿಯಲ್ ಅಲ್ಲಿ ಕೆಲವೊಂದು ವೇರಿಯೇಷನ್ಸ್ ಬರ್ಬೋದು. ಫಾರ್ ಎಕ್ಸಾಂಪಲ್, ಒಂದು ರೇಂಜ್ ಅಲ್ಲಿ ಇರೋ ಫಿಬೊನಾಚಿ ಸೀರೀಸ್ ನ ಹೇಳಿ ಅಲ್ವಾ, ಅದನ್ನ ಪ್ರಿಂಟ್ ಮಾಡಿ ಅಂತ ಟೈಮಲ್ಲಿ ನಾನು ಒಂದು ಚಿಕ್ಕದೊಂದು ವೇರಿಯೇಷನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಏನ್ ಮಾಡಬೇಕು ಅಂತಂದ್ರೆ ನೋಡಿ, ಇದು ರೇಂಜ್ ಅಂತ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೊಳ್ಳೋಣ. ಓಕೆ, ದಿಸ್ ಇಸ್ ಯೋರ್ ರೇಂಜ್. ಏನ್ ರೇಂಜ್ ಇದೆ ನಿಮ್ದು, ರೇಂಜ್ ಬಂದ್ಬಿಟ್ಟು 100 ಕೆಳಗಡೆ ಇರೋ ನಂಬರ್ಸ್ ಎಲ್ಲ ಪ್ರಿಂಟ್ ಮಾಡ್ಬೇಕು ನೀವು. ಓಕೆ, ಲೆಟ್ಸ್ ಸೇ ನಂಬರ್ಸ್ 15 ಇಂದ ಸ್ಟಾರ್ಟ್ ಆಗಿರೋದು. ಓಕೆ, ದ ನಂಬರ್ಸ್ ವಿಚ್ ಹ್ಯಾವ್ ಸ್ಟಾರ್ಟೆಡ್ ಫ್ರಮ್ 15. ಓಕೆ, 15 ಆದ್ಮೇಲೆ ಸೆಕೆಂಡ್ ವ್ಯಾಲ್ಯೂ ಏನು ಬರುತ್ತೆ 16 ಅಲ್ವಾ, ಫಸ್ಟ್ ವ್ಯಾಲ್ಯೂ ಅಂಡ್ ಸೆಕೆಂಡ್ ವ್ಯಾಲ್ಯೂ. 15 ಇಂದ ಸ್ಟಾರ್ಟ್ ಆಗಿರೋದು, ಸೆಕೆಂಡ್ ವ್ಯಾಲ್ಯೂ 16 ಇರೋದು, ಇಲ್ಲಿಂದ ಸ್ಟಾರ್ಟ್ ಆಗಿ 15 ಇಂದ ಸ್ಟಾರ್ಟ್ ಆಗಿ ಫಸ್ಟ್ ವ್ಯಾಲ್ಯೂ ಸೆಕೆಂಡ್ ವ್ಯಾಲ್ಯೂ 16. ಯು ಹ್ಯಾವ್ ಟು ಪ್ರಿಂಟ್. ಈಗ ನೋಡಿ, ನಾವು ಎನ್ ನಂಬರ್ಸ್ ಪ್ರಿಂಟ್ ಮಾಡ್ತಿದ್ವಿ ಅಲ್ವಾ. ಇಲ್ಲಿ ಎಷ್ಟಾಯ್ತು, 1 2 3 4 5 6 7 8 9 10 ನಂಬರ್ಸ್ ಇನ್ ಫಿಬೊನಾಚಿ ಸೀರೀಸ್. ಈಗ ನಾವೇನ್ ಮಾಡೋಣ, ಲಾಸ್ಟ್ ವ್ಯಾಲ್ಯೂ ಏನಿದೆಯಲ್ಲ, ನಾವೊಂದು ಸ್ಟಾರ್ಟಿಂಗ್ ವ್ಯಾಲ್ಯೂ ಒಂದು ಕೊಟ್ಬಿಟ್ರೆ ಲಾಸ್ಟ್ ವ್ಯಾಲ್ಯೂ ನಮ್ಮ ರೇಂಜ್ ಗೆ ಇರೋ ವ್ಯಾಲ್ಯೂಗಿಂತ ಕಮ್ಮಿ ಇರಬೇಕು ಅಲ್ವಾ, ಲೆಸ್ ಬಿಟ್ವೀನ್ ದ ರೇಂಜಸ್. ಓಕೆ, ಸೊ ಅವರ್ ಸ್ಟಾರ್ಟ್ ರೇಂಜ್ ಇಸ್ 15 ಅಂಡ್ ದ ಎಂಡ್ ರೇಂಜ್ ಇಸ್ 100. ಸೊ ಇದಕ್ಕೆ ನೀವು ಮಾಡ್ಬೇಕಾಗಿರೋದು ಇಷ್ಟೇನೆ, 5 1 ಇಂದ ಸ್ಟಾರ್ಟ್ ಆಗ್ಲಿ. ಓಕೆ, ಫಸ್ಟ್ ಇಟರೇಷನ್ ಇಂದ ಲೆಸ್ ದ್ಯಾನ್. ಸೊ ಇಲ್ಲಿ ಕಂಡೀಷನ್ ಏನ್ ಮಾಡೋದು ಅಂತಂದ್ರೆ, ನಾವು ಈ ಫಸ್ಟ್ ವ್ಯಾಲ್ಯೂ ಏನಿದೆಯಲ್ಲ,
ಫಸ್ಟ್ ವ್ಯಾಲ್ಯೂ ಪ್ರತಿ ಸರಿ ಕ್ಯಾಲ್ಕುಲೇಟ್ ಆಗ್ತಾ ಇರತ್ತಲ್ಲ, ಈ ಫಸ್ಟ್ ವ್ಯಾಲ್ಯೂ ಬಂದ್ಬಿಟ್ಟು ಶುಡ್ ಬಿ ಲೆಸ್ ದೆನ್ ರೇಂಜ್. ಇದನ್ನ ನೀವು ಒಂದ್ಸರಿ ಡಿಬಗ್ ಮಾಡಿ ನೋಡಿ, ಇಟ್ ವಿಲ್ ಬಿ ವೆರಿ ವೆರಿ ಈಸಿ. ಲೆಸ್ ದನ್ ಆರ್ ಈಕ್ವಲ್ ಟು ರೇಂಜ್. ಈಗ ನಾವು ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ನೋಡಿ, 15 16 ಫಸ್ಟ್ ಎರಡು ನಂಬರ್ಸ್, ಆಮೇಲೆ 15 ಪ್ಲಸ್ 16 ಇಸ್ 31, 31 ಪ್ಲಸ್ 16 ಇಸ್ 47 ಅಲ್ವಾ, 47 ಪ್ಲಸ್ 31 ಈಸ್ 78, ಮತ್ತೆ 78 ಪ್ಲಸ್ 47 ವಿಲ್ ಬಿ ಎಷ್ಟು ಬರುತ್ತೆ, ದಿಸ್ ವಿಲ್ ಕ್ರಾಸ್ 100, ದಿಸ್ ಈಸ್ ಮೋರ್ ದ್ಯಾನ್ 100. ಅದಕ್ಕೆ ನಮ್ಮ ಕಂಡೀಷನ್ ಇಲ್ಲಿರೋದ್ರಿಂದ ಫಸ್ಟ್ ವ್ಯಾಲ್ಯೂ ಶುಡ್ ಬಿ ಲೆಸ್ ದ್ಯಾನ್ 100, ಅದಕ್ಕೆ ಅದು ನೆಕ್ಸ್ಟ್ ವ್ಯಾಲ್ಯೂ ಪ್ರಿಂಟ್ ಆಗಿಲ್ಲ. ಓಕೆ, ಇದನ್ನೇ ನಾವು ಇವಾಗ 200 ಅಂತ ಮಾಡಿದ್ರೆ, ರನ್ ಮಾಡಿದ್ರೆ ನೋಡಿ, ಇವಾಗ ಅದು ಮುಂದ್ಗಡೆ ವ್ಯಾಲ್ಯೂಸ್ನ ಪ್ರಿಂಟ್ ಮಾಡುತ್ತೆ 125 ಅಲ್ವಾ. ಈಗ ಅದು ಈಗ 125 ಆದ್ಮೇಲೆ ನೀವು ಇವೆರಡು ಪ್ಲಸ್ ಮಾಡಿದ್ರೆ ನೆಕ್ಸ್ಟ್ ವ್ಯಾಲ್ಯೂ ಏನ್ ಬರಬೇಕು, 200 ಗಿಂತ ಜಾಸ್ತಿ ಬರಬೇಕು ಅಲ್ವಾ. ಈಗ ಪ್ಲಸ್ ಮಾಡಿದ್ರೆ ಎಷ್ಟು ಬರುತ್ತೆ, 125 ಪ್ಲಸ್ 78 ಮಾಡಿದ್ರೆ ಯು ವಿಲ್ ಗೆಟ್ 203 ಅಲ್ವಾ. 200 ಕರೆಕ್ಟ್, 203 ಬರುತ್ತೆ. ಸೊ ವಿಚ್ ಇಸ್ ಮೋರ್ ದನ್ 200. ಇದನ್ನೇ ವ್ಯಾಲ್ಯೂನ ನಾವು ಇವಾಗ 500 ಮಾಡೋಣ, ಜಾಸ್ತಿ ವ್ಯಾಲ್ಯೂಸ್ ಬರಲಿ ಅಲ್ವಾ. ಈಗ ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ನೋಡಿ, 15 16 31 47 78 125 ನಿಂತಿತ್ತು, ಈಗ 203 328. ನೆಕ್ಸ್ಟ್ ನೀವು ಮಾಡಿದ್ರೆ 328 ಪ್ಲಸ್ 203 ಈಸ್ ಮೋರ್ ದನ್ 500 ಅಲ್ವಾ. ಸೊ ದಿಸ್ ಈಸ್ ಅ ಪ್ರೋಗ್ರಾಮ್. ನಾವು ಫಸ್ಟ್ ಏನ್ ಮಾಡಿದ್ವಿ, ಫಸ್ಟ್ ಏನ್ ನೋಡಿದ್ವಿ, ವೆರಿ ಸಿಂಪಲ್ ಪ್ರೋಗ್ರಾಮ್ ಟು ಫೈಂಡ್ ದ print the Fibonacci series starting from 0 till n, ಅಂದ್ರೆ ನಮಗೆ ಎಷ್ಟು ನಂಬರ್ಸ್ ಬೇಕು Fibonacci series ಅಲ್ಲಿ ಅಷ್ಟು. ಈಗ ಏನ್ ಮಾಡಿದ್ವಿ, print the Fibonacci series between a given range. So range is 15 and the end start range is 15 and the end range is 5. ಓಕೆ, ಐ ಹೋಪ್ ಈ ವಿಡಿಯೋ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ. ಸೊ ಈ ವೈವಾ ಅಲ್ಲಿ ಇದರಲ್ಲೆಲ್ಲ ಏನ್ ಮಾಡ್ತಾರೆ, ನಿಮಗೆ ಇದರಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ಬೋದು. ಫಿಬೊನಾಚಿ ಸೀರೀಸ್ ಈ ತರ ಪ್ರಿಂಟ್ ಮಾಡಿ, ನಾನು ಈ ತರ ಇದನ್ನೊಂದು ಚೇಂಜ್ ಮಾಡಿದ್ರೆ ಏನ್ ಬರುತ್ತೆ, ರೈಟ್. ನಾನು ಫಾರ್ ಎಕ್ಸಾಂಪಲ್ ನನಗೆ 2 ಸ್ಟೆಪ್ಸ್ ಆಗಬೇಕು, ಫಾರ್ ಎಕ್ಸಾಂಪಲ್ ಈಗ 0+1 ಇದೆಯಲ್ಲ, ಸೊ ಈಗ 0+1 ಇನ್ನೊಂದು ಆಡ್ ಮಾಡಿ, ಸೊ ಏನಾದ್ರೂ ಒಂದು ವೇರಿಯೇಷನ್ ತರ ಕೇಳ್ತಾರೆ. ಸೊ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ, ಇಟ್ ಇಸ್ ವೆರಿ ಸಿಂಪಲ್. ಫಿಬೊನಾಚಿ ಸೀರೀಸ್ ಇಸ್ ಆಲ್ವೇಸ್ adding your first value plus second value will result in your next value. This is how your logic is. This is your core logic. ಇದೆ ನಿಮ್ಮ core logic ಇರೋದು. ಇದನ್ನ ನೀವು ಒಂಥರ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಟ್ರೇಸ್ ಮಾಡಿ ಪ್ರೋಗ್ರಾಮ್ನ. ನಾವು ಇವಾಗ ಟ್ರೇಸ್ ಮಾಡೋದಲ್ಲ, ಆ ಥರ ಮಾಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಓಕೆ, ಇನ್ನಷ್ಟು ಈ ತರ ಪ್ರೋಗ್ರಾಮಿಂಗ್ ವಿಡಿಯೋಸ್ನ ಅರ್ಥ ಮಾಡ್ಕೊಳ್ಳೋಕ್ಕೆ, ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಮ ಚಾನಲ್ CS ಟೆಕ್ನಾಲಜಿನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗಲಿ. ಥ್ಯಾಂಕ್ ಯು.